ನನ್ನ ಹೆಸರು ಪ್ರೇಮ ಅಂತ ಸರ್. ನಮ್ಮ ದೊಡ್ಡಬಳ್ಳಾಪುರದ ಹತ್ರ ಬಾಶೆಟ್ಟಹಳ್ಳಿ. ನಮಗೆ ಚಿಕ್ಕ ವಯಸ್ಸಲ್ಲೇ ನಮ್ಮಪ್ಪ ನಮ್ಮಮ್ಮ ಡೆತ್ತಾಗೋಗವ್ರೆ. ನಮ್ಮನ್ನೆಲ್ಲ ನಮ್ಮ ಅಜ್ಜಿನ ನಮ್ಮ 4 ಜನ ತಂಗಿನೆಲ್ಲ ನಮ್ಮ ಅಕ್ಕನೇ ಸಾಕಿದ್ದು. ನಮ್ಮ ಅಕ್ಕ SLCಗೆ ನೆನ್ನೆ ಕೆಲಸ ಬಿಟ್ಬಿಟ್ಟು ಗಾರ್ಮೆಂಟ್ಸ್ ಹೋಗಿನೇ ನಮ್ಮನ್ನು ಸಾಕಿ ಬೆಳೆಸಿರೋದು, ನಮಗೆ ಮದುವೆ ಮಾಡಿರೋದೆಲ್ಲ ನಮ್ಮ ಅಕ್ಕನೇ. ಆಮೇಲೆ ನಮ್ಮ ಅಕ್ಕಂಗೆ ಮದುವೆ ಮಾಡಿಕೊಟ್ವಿ ಸರ್ ಇಲ್ಲಿಗೆ ಹೊನ್ನೇನಹಳ್ಳಿಗೆ, ಮುನಿರಾಜನವರಿಗೆ. ಒಂದು ತಿಂಗಳು ಚೆನ್ನಾಗಿದ್ರು. ಆಮೇಲೆ ಬರ್ತಾ ಬರ್ತಾ ಅನುಮಾನ ಪಡೋದು, ಅಕ್ಕ ತಂಗಿರ ಜೊತೆ ಮಾತಾಡಿದ್ರೆ ಅನುಮಾನ ಪಡೋದು, ನೆಂಟರುಗಳ ಜೊತೆ ಮಾತಾಡಿದ್ರೆ ಅನುಮಾನ, ನಮ್ಮ ಮೈದಂದ್ರ ಜೊತೆ ಮಾತಾಡಿದ್ರು ಅವ್ರನ್ನೇ ಕಟ್ಕೊಂಬಿಡು, ಅವ್ರ ಜೊತೆ ಏನಕ್ಕೆ ಮಾತಾಡೋದು, ಅದೆಲ್ಲ ಜಗ್ಗಿ ಅನುಮಾನ ಪಡ್ತಾಯಿದ್ರು. ಒಬ್ಬೊಬ್ಬರೇ 2-3 ಸಲ ಇದು ನ್ಯಾಯ ಪಂಚಾಯಿತಿ ಮಾಡಿದ್ದೀವಿ ಸರ್. ಸರಿ ಇನ್ನು ಮಾಡಲ್ಲ ಅಂದ್ಬಿಟ್ಟು ಮನೆಗೆ ಹೋಗಿದ್ದಾರೆ. ಕೇಳಿದರೆ ಯಾವಾಗೂ ಇಲ್ಲ ಚೆನ್ನಾಗಿದ್ದೀವಿ, ಇವಾಗ ಮೊದಲ ಥರ ಇಲ್ಲ, ಇವಾಗ ಚೆನ್ನಾಗಿ ಸಂಸಾರ ಮಾಡ್ಕೊಳತ್ತಾ ಇದ್ದೀವಿ ಅಂತ ಹೇಳ್ತಿದ್ರು. ಅವಳಿಗೆ ಒಳಗೊಳಗಡೆನೇ ಹೊಡೆಯೋದು, ಟಾರ್ಚರ್ ಮಾಡೋದು ಎಲ್ಲ ಮಾಡ್ತಿದ್ರು. ನನ್ನ ತಂಗಿಗೆ 2-3 ಸಲ ವೀಡಿಯೋ ಕಾಲಲ್ಲಿ ತೋರಿಸಿದ್ದಾಳೆ ಸರ್. ಇಲ್ಲಿ ಎದೆ ಹತ್ರ ಇಲ್ಲೆಲ್ಲ ಪರ್ಚಿರೋದು, ಹೊಡೆದಿರೋದೆಲ್ಲ ವೀಡಿಯೋ ಕಾಲ್ ಮಾಡಿ ತೋರಿಸಿದ್ದಾಳೆ. ಹಿಂಗೆಲ್ಲ ಟಾರ್ಚರ್ ಮಾಡ್ತವನೆ ಅಂತಂದ್ಬಿಟ್ಟು ನನಗೆ ಹೇಳಿದ್ರೆ ಬೇಜಾರು ಮಾಡ್ಕೊತಾಳೆ ಅಂದ್ಬಿಟ್ಟು ನನ್ನ ತಂಗಿಗೆ ಹೇಳ್ಕೊತಾ ಇದ್ಲು ಸರ್. ಮೊನ್ನೆ 26ನೇ ತಾರೀಕು ನಮ್ಮ ಮನೆಗೆ ಬಂದಿದ್ಲು. ನನ್ನ ಮಗುನ ನಮ್ಮ ಪಾಪನ ನೋಡಬೇಕು ಅಂತ. ಹಂಗೆ ಥೈರಾಯ್ಡ್ಗೆ ಎಲ್ಲ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಳಕ್ಕೆ ಬಂದಿದ್ಲು ಸರ್. ಅಲ್ಲಿ ನೋಡಿಕೊಂಡು ನಮ್ಮ ತವ್ರ ಮನೆಗೆ ಹೋಗಿದ್ದಾಳೆ ಬಾಶೆಟ್ಟಹಳ್ಳಿಗೆ. ಅಲ್ಲಿಗೆ ಹೋದ್ಮೇಲೆ ಏನು 500 ರೂಪಾಯಿನ ಚಿಕನ್ ತರೋದಕ್ಕೆ ಕೊಟ್ಟಿದ್ರಂತೆ. ಅಲ್ಲಿ ಅವತ್ತು ಭಾನುವಾರ ಚೆನ್ನಾಗಿದ್ದಾರೆ. ಸೋಮವಾರ ಬೆಳಗ್ಗೆ ಲೆಕ್ಕ ಏನಾಯಿತು ಅಂದ್ಬಿಟ್ಟು ಕೇಳಿದ್ದಾರೆ. ನಮ್ಮ ಅಕ್ಕ ಇದ್ಕೊಂಡು ನೀನು ಮನೆ ಅಳಿಯ ಅಲ್ಲ, ಲೆಕ್ಕ ಎಲ್ಲ ಏನು ಕೇಳ್ತೀಯ, ನೀನು ನೋಡಬೇಕಲ್ಲ, ಬರೀ ಕಾಸು ಅಂತೀಯ ಅಂದ್ಬಿಟ್ಟು ಜಗಳ ಮಾಡಿದ್ದಾರೆ. ಮತ್ತು ಹಾಸ್ಪಿಟ್ಲಿಗೆ ಇದು ಥೈರಾಯ್ಡ್ಗೆ ಇದು ಸ್ಕ್ಯಾನಿಂಗ್ ಎಲ್ಲ ಇಷ್ಟಿಷ್ಟು ಆಗುತ್ತೆ ಅಂತ ಹೇಳಿದ್ದಾರೆ. ಅಷ್ಟಾಗುತ್ತಾ? ನನ್ನ ಹತ್ರ 1000 ರೂಪಾಯಿ ಅಷ್ಟೇ ಇರೋದು, ನಾನೇನಕ್ಕೆ ತೋರಿಸ್ಬೇಕು ಅಂದ್ಬಿಟ್ಟು ಅವಾಗಿಂದ ಜಗಳ ಮಾಡ್ಕೊಂಡು ಬಸ್ಸಲ್ಲೆಲ್ಲ ಜಗಳ ಮಾಡ್ಕೊಂಡೇ ಬಂದಿದ್ದಾರೆ ಸರ್. ಮನೆಗೆ ಬಂದಮೇಲೆ ಏನಾಯ್ತೋ ಗೊತ್ತಿಲ್ಲ. ನನ್ನ ತಂಗಿಗೆ ಫೋನ್ ಮಾಡಿದರು. ನನ್ನ ತಂಗಿಗೆ ಫೋನ್ ಮಾಡಿಬಿಟ್ಟು ಈ ಥರ ಥೈರಾಯ್ಡ್ದು ಟ್ಯಾಬ್ಲೆಟ್ ಒಂದು 20 ಟ್ಯಾಬ್ಲೆಟ್ ಏನೋ ತೊಗೊಂಡಿಲ್ಲಂತೆ ಸರ್. ನನ್ನ ತಂಗಿಗೆ ಫೋನ್ ಮಾಡಿದ್ದಾಳೆ, ಈ ಥರ ತೊಗೊಂಡಿದ್ದೀನಿ, ಏನಾದರೂ ಆಗುತ್ತಾ ಅಂತ. ನನ್ನ ತಂಗಿ ಏನೂ ಆಗಲ್ಲ, ಅದು ಮಜ್ಜಿಗೆ ಏನಾದರೂ ಕುಡಿ ಅಂತ ಹೇಳಿದ್ದಾಳೆ. ಆಮೇಲೆ ನನ್ನ ತಂಗಿ ಜೊತೆ ಮಾತಾಡ್ತಾನೆ ಇದ್ಲಂತೆ ಸರ್. ಆವಾಗ ಇವ್ರು ಬಂದಿದ್ರೆ ನಮ್ಮ ಅಕ್ಕ ಇದ್ಕೊಂಡು ನನ್ನ ತಂಗಿಗೆ ನಿಮ್ಮ ಬಾಬಾ ಬಂದಿದ್ದಾರೆ ಆಮೇಲೆ ಮಾಡ್ತೀನಿ ಅಂದ್ಬಿಟ್ಟು ಕಟ್ ಮಾಡಿದ್ದಾಳೆ. ಆಮೇಲೆ ಮತ್ತೆ ಅವ್ರು ಜಗಳ ಮಾಡ್ಕೊತಿದ್ರು ಏನೋ. ನಮ್ಮ ಅಕ್ಕ ಮತ್ತೆ ನನ್ನ ತಂಗಿರಿಗೆ 2 ಸಲ ರಿಟರ್ನ್ ಕಾಲ್ ಮಾಡಿದ್ದಾರೆ. ಅವ್ರು ನೋಡ್ಕೊಂಡಿಲ್ಲ. ಆಮೇಲೆ ಅವ್ರು ಕಾಲ್ ಮಾಡೋ ಟೈಮಲ್ಲಿ ಫೋನ್ ಕಿತ್ಕೊಂಡು ಸ್ವಿಚ್ ಆಫ್ ಮಾಡಿದ್ದಾರೆ. ಮತ್ತು ಇವ್ರು ನನ್ನ ತಂಗಿ ರಿಟರ್ನ್ ಮಾಡ್ಬೇಕಾದ್ರೆ ಸ್ವಿಚ್ ಆಫ್ ಅಂತ ಬರ್ತೈತೆ. ಆಮೇಲೆ 5:42ರಲ್ಲಿ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ದಾರೆ. ಈ ಥರ ಆಗೈತೆ, ನೇಣು ಹಾಕ್ಕೊಂಬಿಟ್ಟಿದ್ದಾರೆ, ಹಾಸ್ಪಿಟ್ಲ್ ಕರ್ಕೊಂಬಂದಿದ್ದೀನಿ, ನಾನು ಹೋಗೋಷ್ಟೊತ್ತಿಗೆ ನೇಣು ಹಾಕ್ಕೊಂಬಿಟ್ಟೈತೆ ಅಂತ ಹೇಳಿದ್ದಾರೆ. ನನ್ನ ತಂಗಿ ಹತ್ರ ನಮ್ಮ ಅಕ್ಕ ಇದ್ಕೊಂಡು ಏನು ಹೇಳೈತೆ, ನಮ್ಮ ಅಕ್ಕ ಪ್ರಾಣದಲ್ಲಿ ಇರಬೇಕಾದ್ರೇ ಅವ್ರ ಮನೆಗೆ ಬಂದಿದ್ದಾರೆ. ಇವರು ನಮ್ಮ ಮನೆಯವ್ರ ಹತ್ರ ಹೇಳಿರೋದು ನಾನು ಹೋಗೋಷ್ಟೊತ್ತಿಗೆ ನೇಣು ಹಾಕ್ಕೊಂಬಿಟ್ಟಿದ್ದಾರೆ. ಅವರೇ ಸರ್ ಕಾರಣ. ನಿಜವಾಗ್ಲೂ ನಮ್ಮ ಅಕ್ಕನ್ನ ಸಾಯಿಸ್ಬಿಟ್ರು ಸರ್. ಅವ್ರ ಗಂಡನೇ ಸರ್. ನಮ್ಮ ಹತ್ರ ಒಂಥರ ಹೇಳ್ತಾರೆ, ಅವಳಿಗೆ ಮಾಡಿರೋದೇ ಒಂಥರ ಮಾಡಿದ್ರು. ರೂಪ ಅಂತ ಸರ್, 30 ವರ್ಷ, ಇನ್ನು 5 ತಿಂಗಳಷ್ಟೇ ಸರ್ ಆಗಿರೋದು. ಅವ್ರಿಗೆ ಗೊತ್ತಿಲ್ಲ ಸರ್. ಅದೇ ಮದುವೆಗೆ ಡೈವರ್ಸ್ ಆಗಿದೆ ಅಂತಂದ್ಬಿಟ್ಟು ಅವರಿಗೆ ನಮ್ಮ ಅಕ್ಕವ್ರಿಗೆ 5 ತಿಂಗಳಾಯ್ತು ಅಷ್ಟೇ ಸರ್. ನರಸಮ್ಮ ಆ ಹುಡುಗಿ ನನ್ನ ತಂಗಿ ಮಗಳು. ನಮ್ಮ ತಂಗಿ ಅವ್ರ ಅಪ್ಪ ತೀರೋದ ಮೇಲೆ ಆ ಹುಡುಗಿ ಸ್ಕೂಲ್ಗೆ ಹೋಗ್ತಾಯಿದ್ರು. SLC ಬಿಟ್ಟು ಅವ್ರು 4 ಮಕ್ಕಳನ್ನ ನಮ್ಮ ಅಮ್ಮನ್ನ ನೋಡ್ಕೊತಾ ಇದ್ರು. ಇವನು ಮದುವೆ ಮಾಡ್ಕೊಳಕ್ಕೆ ಬಂದು ಅದು ಒಳ್ಳೆ ಹುಡುಗನು ಅಂತ ಮದುವೆ ಮಾಡಿಕೊಟ್ಟಿವಿ. ಮದುವೆ ಮಾಡಿಕೊಟ್ಟಾಗ ಒಂದು ತಿಂಗಳು ಚೆನ್ನಾಗಿ ನೋಡ್ಕೊತಾ ಇದ್ನಂತೆ. ಆಮೇಲೆ ಬಂದಾಗ ಬಸ್ ಥರ ಚಿಕ್ಕಾಗ ನೋಡ್ಬಿಟ್ಟಾನೆ. ಆ ಹುಡುಗಿ ಏನು ಮಾಡ್ಕೊಂಡ್ಲು ಏನಿಲ್ಲ ಗೊತ್ತಿಲ್ಲ, ಏನು ಮಾಡ್ಕೊಂಡ್ಲು ಏನಿಲ್ಲ. ಅವನೇ ಕಾರಣ ಆ ಹುಡುಗಿ. ಅವ್ರು ಏನಾಗೈತೆ ಏನೋ ಅವನೇ ಮಾಡಿರೋದು. ನಮ್ಗೆ ಗೊತ್ತಿಲ್ಲ ಸರ್. ಮೋಸ ಮಾಡಿ ನಮ್ಗೆ ಗೊತ್ತಿಲ್ಲ, ಮೋಸ ಮಾಡಿ ಮಾಡ್ಕೊಂಡು ಹೋದ್ನು. ಒಳ್ಳೆ ಹುಡುಗನು ಅಂತ ಮಾಡಿಕೊಟ್ವಿ. ಒಂದು ಅದೇನು ಕೆಲಸ ಮಾಡ್ತಾಯಿದ್ನು ನಮ್ಗೆ ಗೊತ್ತೇ ಇಲ್ಲ ಸರ್. ಆ ಹುಡುಗಿ ಗಾರ್ಮೆಂಟ್ಸಿಗೆ ಹೋಗ್ತಾಯಿದ್ಲು. ಇವಾಗ ಏನಾಗೈತೆ, ಏನು ಮಾಡೋಣ, ಸಾಯಿಸೋ ಕಾರಣ ಅವನೇ. ಒಂದು പേര് ಮುನಿರಾಜು. ನಮ್ಮಂತ ಯಾಕಲು ಮಾತಾಡೋಕೆ ಬಿಡ್ತಾ ಇಲ್ಲ ಸರ್ ಅವನು. ಅವರೆಲ್ಲ ಹತ್ರ ನೀವು ನೆಂಟ್ರ ಹತ್ರ ಏನು ಮಾತಾಡೋದು, ಏನು ಕೆಲಸ, ಯಾಕೆ ಮಾತಾಡಬೇಕು, ಯಾವಾಗೂ ಟಾರ್ಚರ್ ಇಕ್ಕೋದು. ಅವನು ಇಲ್ದಿದ್ದಾಗ ಫೋನ್ ಮಾಡ್ತೀವಿ, ಆ ಹುಡುಗಿ ನಮ್ಮನ್ನು ಮಾತಾಡ್ತಾ ಇರ್ತದೆ. ಅವನೇ ನಾನು ಇದ್ರೆ ಫೋನೇ ಮಾಡ್ತಾಯಿರಲ್ಲ. ಇನ್ನೆಷ್ಟು ಟಾರ್ಚರ್ ಇಕ್ಕವನು ಅವನು.
ಏನಿಗೆ ಏನೇನೋ ಹೇಳವಳು ಇನ್ನು ಹೆಂಗೆಂಗೋ ಬೈತಾನೆ, ಹಂಗೆ ಹಿಂಗೆ ಟಾರ್ಚರ ಏನೇನೋ ಟಾರ್ಚರ ಕೊಡ್ತಾನೆ. ಬೆಂಕಿ ಕೈಗೆ ಇಕ್ಸಾರ ಅಂತ ತಾಯಿ ನನ್ನ ಮಗನು ಕೈಯೆಲ್ಲ ಸುಟ್ಟೋಗೈತೆ ಅಂತ. ಇನ್ನೇನು ಗೊತ್ತಿಲ್ಲ, ನಮ್ಗೆ ಅಷ್ಟೇ ಗೊತ್ತಾಗೈತೆ.